ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. POKಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ ಈಗ ಪಾಕಿಸ್ತಾನದಿಂದ ಸಿಡಿದಿದೆ. POKಯನ್ನು ಕೊನೆಗೂ ಕೈ ಬಿಟ್ಟೇ ಬಿಡುತ್ತಲ್ಲ ಪಾಕಿಸ್ತಾನ. ಅಧಿಕೃತವಾಗಿ POKಯನ್ನು ಕೈ ಬಿಡ್ತಲ್ಲ ಪಾಕಿಸ್ತಾನ. ಆಪರೇಷನ್ ಸಿಂಧೂರ ಮಾಸ್ಟರ್ ಸ್ಟ್ರೋಕ್ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ. POK ನಮಗೆ ಬರುತ್ತೆ ಅಂತ ಮೊನ್ನೆಯಷ್ಟು ರಾಜನಾಥ್ ಸಿಂಗ್ ಅವರು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟರು. ಇನ್ನು POK ವಿಚಾರ ಅಷ್ಟೇ ಉಳ್ಕೊಂಡಿರೋದು ಅಂತ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಬಳಿಕ ಒಂದಲ್ಲ ಎರಡಲ್ಲ 10 ಸಲ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಬರ್ತಿರುವಂಥ ಬಿಗ್ ನ್ಯೂಸ್ ಈಗ ಆಪರೇಷನ್ ಸಿಂಧೂರದಲ್ಲಿ ಕೈಗೊಂಡ ಅದೊಂದು ಮಹತ್ವದ ನಿರ್ಧಾರ ಮತ್ತು ಅದೊಂದು ಬಿಗ್ ಸ್ಟೆಪ್ ತಗೊಳ್ತಲ್ಲ ಭಾರತ ಸರ್ಕಾರ, ಅದರ ಪರಿಣಾಮ ಅದು ಈಗ ಫಲವನ್ನು ಕೊಟ್ಟೇ ಬಿಟ್ಟಿದೆ. POKಗೆ ಸಂಬಂಧಪಟ್ಟಂತೆ ಇದು ರೈಟ್ ಟೈಮ್. ಭಾರತಕ್ಕೆ ಭರ್ಜರಿ ಬಾಗಿಲು ತಂತಾನೇ ಓಪನ್ ಆಗತ್ತೆ ಅಂತೇನು ಹೇಳ್ತಿದ್ರಲ್ಲ, ಓಪನ್ ಆಗಿದೆ. ಮೊದಲ ಪ್ರಯತ್ನವೇ ಫಲ ಕೊಟ್ಟಿದೆ. ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, POKಯ ಬಗ್ಗೆ ಪಾಕಿಸ್ತಾನದಿಂದ ಬಹುದೊಡ್ಡ ತೀರ್ಮಾನವೊಂದಾಗಿದೆ. ಬಳಲಿ ಬೆಂಡಾಗಿರುವ ಪಾಕಿಸ್ತಾನ, ಒಂದೊಂದು ರೂಪಾಯಿಗೂ ಈಗ ಭಿಕ್ಷೆ ಬಿಡ್ತಿರುವಂಥ ಪಾಕಿಸ್ತಾನಕ್ಕೆ ಚೀನಾ ಅಂದ್ರೆ ಹೆಂಗಾದರೂ ಮಾಡಿ ಉಳಿಸ್ಕೊಂಡ್ರೆ ಸಾಕಾಗಿದೆ. ಚೀನಾ ಸುಮಾರು ವರ್ಷಗಳಿಂದ ಆ CPEC ಎತ್ತತಾನೇ ಇಲ್ಲ. ಯಾಕಂದ್ರೆ ಒಂದು ಕಡೆ ಬಲೂಚಿಗಳು ಅಟ್ಯಾಕ್ ಮಾಡ್ತಾರೆ, ಅಲ್ಲೆಲ್ಲ ಬಂಡುಕೋರರು CPEC ಪ್ರಾಜೆಕ್ಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಒಂದು ಡ್ಯಾಮ್ ಕೈಗೆತ್ಕೊಂಡ್ರೆ 10 ವರ್ಷ ಆದರೂ ಕಂಪ್ಲೀಟ್ ಆಗ್ತಿಲ್ಲ, ಅದು ರಸ್ತೆ ಕೈಗೆತ್ಕೊಂಡ್ರೆ ಆ ಪ್ರಾಜೆಕ್ಟು ಮುಗಿತಿಲ್ಲ, ಅರ್ಧಕ್ಕೆ ಬಿಟ್ಟು ಓಡ್ತಿದ್ದಾರೆ, ಯಾವುದನ್ನು ಮುಗಿಸೋಕ್ಕಾಗ್ತಿಲ್ಲ. ಚೀನಾ ಸುಮ್ಮನೆ ಮಾತಾಡೋಕ್ಕೆ ಬರುತ್ತೆ ಬಿಟ್ಟರೆ ಪಾಕಿಸ್ತಾನಕ್ಕೆ ಇತಿಹಾಸದಲ್ಲೇ ನೋಡಿದ್ದೀವಿ ನಾವು. ಭಾರತ ಪಾಕ್ ಯುದ್ಧ ಅಂತ ಆದಾಗ ಚೀನಾ ಯಾವ ರೀತಿಯೂ ಹೆಲ್ಪ್ ಮಾಡಿಲ್ಲ. ಸುಮ್ಮನೆ ಹೆಸರು ಹೇಳ್ತಾರೆ, ಅವರದ್ದು ಯುದ್ಧ ವಿಮಾನಗಳನ್ನು ಖರೀದಿಸಬಹುದು ಬಿಟ್ಟರೆ ಮತ್ತೇನು ತಮ್ಮ ಮೈ ನೋಯಿಸ್ಕೊಳ್ಳೋಕೆ ಚೀನಾ ಹೋಗಲ್ಲ. ಅವ್ರು ಪಕ್ಕ ವ್ಯಾಪಾರಸ್ಥರು. ಹೀಗಿರುವಾಗ ಈಗ ಚೀನಾದೊಂದು ಕೈಕಾಲು ಹಿಡ್ಕೊಂಡು ಹೆಂಗಾದರೂ ಬದುಕೊಂಡ್ರೆ ಸಾಕಾಗಿದೆ ಪಾಕಿಸ್ತಾನಕ್ಕೆ. ಈಗ ಚೀನಾವನ್ನು ಉಳಿಸ್ಕೊಳ್ಳೋದಕ್ಕೆ CPEC ಪ್ರಾಜೆಕ್ಟ್ಗೆ ಸಿಕ್ಕಾಪಟ್ಟೆ ದುಡ್ಡು ಸುರಿಬೇಕು. ಮತ್ತೊಂದು ಕಡೆ IMF $7 ಬಿಲಿಯನ್ ದುಡ್ಡನ್ನು ಕೊಡೋದಕ್ಕೆ ಹೆಂಗೆ ಕಂಡೀಷನ್ ಹಾಕ್ತು ಅಂತ ನೋಡಿದ್ದೀವಲ್ವ. ಈಗ ಪಾಕಿಸ್ತಾನದ ಬಜೆಟನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದೆ IMF. ನಾನು ಹೇಳ್ದಂಗೆ ನೀವು ಬಜೆಟ್ ಮಾಡಿಸ್ಬೇಕು ಅಂತ. ಅದು ಆಗಿದ್ಯಾಕೆ? ಭಾರತ ಸೆಡ್ ಹೊಡಿತು. ಭಾರತ ವಿತ್ ಪ್ರೂಫ್, ಎಲ್ಲ ಸಾಕ್ಷಿಗಳ ಸಮೇತ ನೀವು ದುಡ್ಡು ಕೊಡೋ ಹಾಗಿಲ್ಲ, ಪಾಕಿಸ್ತಾನ ಆ ದುಡ್ಡನ್ನು ಭಯೋತ್ಪಾದಕತೆಗೆ ಡೈವರ್ಟ್ ಮಾಡ್ತಿದೆ ಅಂತ ಹೇಳ್ತು. ಅದಕ್ಕೆ ಎಲ್ಲ ಕಂಡೀಷನ್ನೇ ಇಲ್ಲದೆ ಓಕೆ ಮಾಡಿದ್ದ IMF ಮತ್ತೆ ಮರುಪರಿಶೀಲನೆ ಮಾಡಿ 11 ಹೊಸ ಕಂಡೀಷನ್ಗಳನ್ನು ಹಾಕುವ ಮೂಲಕ ಪಾಕಿಸ್ತಾನಕ್ಕೆ ಶಾಕ್ ಕೊಡ್ತಲ್ವ. ಇದು ಭಾರತದ ಮೊದಲ ಜಯ ಪಾಕಿಸ್ತಾನಕ್ಕೆ ಪೆಟ್ಟು ಕೊಡುವಲ್ಲಿ. POK ವಿಚಾರಕ್ಕೆ ಬರ್ತೀವಿ. ಇದರದ್ದೇ ಡೈರೆಕ್ಟ್ಲಿ ಎಫೆಕ್ಟ್ ಆಗಿರೋದು. ನೋಡಿ ಏನಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. IMF ಹೊಡೆತ ಕೊಟ್ಟು ಕಂಡೀಷನ್ ಹಾಕ್ತು, ನೀವು ಎಲ್ಲಿಗೆ ಹಾಕ್ತೀರಿ ದುಡ್ಡು ಅನ್ನೋದನ್ನು ನಮಗೆ ಲೆಕ್ಕ ಕೊಟ್ಟು ಹಾಕಬೇಕು ಅಂತ. ಸೊ ಅವರು ಭಯೋತ್ಪಾದಕರಿಗೆ ಸಬ್ಸಿಡಿ ಕೊಡೋದಕ್ಕೆ, ಭಯೋತ್ಪಾದಕರ ಕ್ಯಾಂಪ್ಗೆ ಫಂಡ್ ಮಾಡೋದಕ್ಕೆ ಆಗದ ರೀತಿಯಲ್ಲಿ IMF ಶಾಕ್ ಕೊಟ್ಟಿದೆಯಲ್ಲ, ಅದರ ಬೆನ್ನಲ್ಲೇ ನೋಡಿ ಈ ರೀತಿ ದುಡ್ಡಿನ ಹಪಹಪಿಯಲ್ಲಿ ಒದ್ದಾಡಿರೋ ಪಾಕಿಸ್ತಾನ ಈಗ POKಗೆ ಬಜೆಟನ್ನು ಕಟ್ ಮಾಡಿದೆ. POKಗೆ ಒಂದಲ್ಲ ಎರಡಲ್ಲ 16% ಅವರಿಗೆ ಮೀಸಲಿಟ್ಟ ಬಜೆಟಲ್ಲಿ 16% ಕಟ್ ಮಾಡಿ POKಯನ್ನು ಅಂಗವಿಕಲಗೊಳಿಸಿ ಕೈ ಬಿಟ್ಟಿದೆ. ಇದನ್ನು ನಾವು ಹೇಳಬೇಕಾಗಿಲ್ಲ. ಪಾಕಿಸ್ತಾನದ ಪತ್ರಿಕೆ ಡಾನ್, ಅಲ್ಲಿನ ಪತ್ರಿಕೆಗಳು ರಿಪೋರ್ಟ್ ಮಾಡ್ತಿವೆ, POKಯನ್ನು ಕೈ ಬಿಟ್ಟಿದೆ ಪಾಕಿಸ್ತಾನ, ಹ್ಯಾಂಡಿಕ್ಯಾಪ್ ಮಾಡಿ ಅಂಗವಿಕಲನನ್ನಾಗಿಸಿ POKಯನ್ನು ಬಿಸಾಕಿದೆ ಬೀದಿಗೆ ಅಂತ ರಿಪೋರ್ಟ್ ಮಾಡ್ತಿದ್ದಾರೆ. ಆಕ್ರೋಶ ಸಿಡಿದಿದೆ ಈ ನಿರ್ಧಾರದ ವಿರುದ್ಧ. ಪಾಕಿಸ್ತಾನ POKಗಾಗಿ ಇಷ್ಟು ವರ್ಷ ಭಾರತದ ಜೊತೆಗೆ ಫೈಟ್ ಮಾಡ್ಕೊಂಡು ಬಂದಿದೆ. ಇದನ್ನೇ ನೋಡ್ಕೊಳ್ಳೋಕ್ಕಾಗ್ತಿಲ್ಲ. ಅಲ್ಲಿ ಬಲೂಚಿಸ್ತಾನ, ಖೈಬರ್ ಪಖ್ತೂನ್ಖ್ವಾ, ಸಿಂಧ್ ಇವರೆಲ್ಲ ಹೆಂಗೆ ಸಿಡಿದೆದ್ದಿದ್ದಾರೆ ಗೊತ್ತಲ್ವ. ಎಲ್ಲರೂ ಪ್ರತ್ಯೇಕ ಆಗೋದಕ್ಕೆ, ಪ್ರತಿಯೊಂದು ಪ್ರಾಂತ್ಯವೂ ಪ್ರತ್ಯೇಕವಾಗೋದಕ್ಕಲ್ಲಿ ತೀವ್ರ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಅದು ಇನ್ನೂ ಜಾಸ್ತಿ ಆಗಿದೆ. ಬಂಡುಕೋರರ ಕೈಗೆ ಡ್ರೋನ್ಗಳು ಸಿಕ್ಕಿವೆ. ಜಸ್ಟ್ ಇಮ್ಯಾಜಿನ್ ಯಾವ ರೀತಿ ನಡೀತಿದೆ ಪಾಕಿಸ್ತಾನದೊಳಗಡೆ ಅಂತ. ಆಪರೇಷನ್ ಸಿಂಧೂರ ಡ್ರೋನ್ ದಾಳಿಗೆ ಪಾಕಿಸ್ತಾನ ಕಂಗಾಲಾದ ಬೆನ್ನಲ್ಲೇ ಬಂಡುಕೋರವೇ ಡ್ರೋನನ್ನು ಈಗ ಆಪರೇಟ್ ಮಾಡ್ತಿದ್ದಾರೆ. ಎಲ್ಲಿಂದ ಬರ್ತಿದೆ ಡ್ರೋನ್ಗಳು ಅವ್ರ ಕೈಗೆ ಗೊತ್ತಿಲ್ಲ. ಇಷ್ಟೆಲ್ಲ ಆಗ್ತಿರುವಾಗ POK ಕಟ್ಕೊಂಡು ಏನು ಮಾಡುತ್ತೆ? ಇದು ಹೊಟ್ಟೆಗೆ ಹಿಟ್ಟು ಕೊಡೋಕ್ಕಾಗದ ಪಾಕಿಸ್ತಾನ
ಇದು ಸದ್ಯದಲ್ಲೇ ನಮ್ಮದಾಗಲಿದೆ ಅನ್ನುವಂಥ ಎಚ್ಚರಿಕೆಯನ್ನು ಮತ್ತು ಪಕ್ಕ ತುಂಬ ದಿನ ಇಲ್ಲ ಅಂತ ಮುಹೂರ್ತ ಇಟ್ಟು ಗುಡುಗಿದ ಬೆನ್ನಲ್ಲೇ ಈಗ ಪಾಕಿಸ್ತಾನ POKಯನ್ನು ಕೈಬಿಟ್ಟಿದೆ ಅರ್ಥಾತ್ ಬಜೆಟನ್ನು ಕಟ್ ಮಾಡುವ ಮೂಲಕ ಅದನ್ನು ತನ್ನ ಲಿಸ್ಟಿಂದ ಹೊರಗಿಟ್ಟಂಗಾಗಿದೆ. ನಮ್ಮ ದೇಶದಲ್ಲಿ ಲೀಸ್ಟ್ ಪ್ರಯಾರಿಟಿ ಕೊಡ್ತಿದ್ದೀವಿ ಅಂತ ಅನೌನ್ಸ್ ಮಾಡ್ದಂಗಲ್ವಾ ಇದು. POKಗೆ ಅವರು ಕೊಡ್ತಾ ಇದ್ದಿದ್ದು 70 ಬಿಲಿಯನ್ ಪಾಕಿಸ್ತಾನಿ ರೂಪೀಸ್, ಈಗ ಅದನ್ನು 63 ಬಿಲಿಯನ್ ರೂಪೀಸ್ಗೆ ಇಳಿಸ್ಕೊಂಡಿದ್ದಾರೆ. ಹಾಗಾಗಿ POK ಮೊದಲೇ ಬೆಂಡಾಗಿರುವ POK ಅಭಿವೃದ್ಧಿ ಕಾಣದೆ ಅಲ್ಲಿ ಒಂದೊಂದು kg ಗೋಧಿ ಹಿಟ್ಟಿಗೂ 100 ರೂಪಾಯಿ ವ್ಯಯಿಸಬೇಕಾದ ಪರಿಸ್ಥಿತಿಯಲ್ಲಿರುವಂಥ POK ಈ ಬಜೆಟ್ ಕಟ್ನಿಂದ ತತ್ತರಿಸಿ ಹೋಗಿದೆ. ಪಾಕಿಸ್ತಾನದ ಜೊತೆಗೆ ನಾವಿನ್ನಿರೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಭಯಂಕರ ಸ್ವರೂಪದ ಹೋರಾಟ ಶುರುವಾಗಿದೆ. ಮೊನ್ನೆಯಷ್ಟೇ ಈ ಗೌರ್ಮೆಂಟ್ ಅಫಿಷಿಯಲ್ಸ್ ಸಂಬಂಧಪಟ್ಟಂತೆ ಒಂದು ಪಾಕಿಸ್ತಾನದ ರೂಲ್ಸ್ ವಿರುದ್ಧ ಸಿಡಿದೆದ್ರು. ಅಲ್ಲಿನ ಚೀನಾ ಪಾಕಿಸ್ತಾನ ಆ ಹೆದ್ದಾರಿಯನ್ನು 3 ದಿನ ಬ್ಲಾಕ್ ಮಾಡಿದರು. 1-2 ದಿನ ಅಲ್ಲ, 3 ದಿನ ಬ್ಲಾಕ್ ಮಾಡಿ ಚೀನಾದ ವಿರುದ್ಧ ಗಂಭೀರ ಸ್ವರೂಪದ ಹೋರಾಟ ಆಯಿತು ಈ ಗಿಲ್ಗಿಟ್ ಬಲ್ಟಿಸ್ತಾನ್ ಏರಿಯಾದಲ್ಲಿ. ಈಗ ಆ ಗಿಲ್ಗಿಟ್ ಬಲ್ಟಿಸ್ತಾನ್ ಸೇರಿದಂತೆ ಈ POKಗೆ ಅತಿ ದೊಡ್ಡ ಆಘಾತವನ್ನು ಕೊಡುವ ಮೂಲಕ ಪಾಕಿಸ್ತಾನ ಇದು ನಮ್ಮದಲ್ಲ ಅಂತ ಅಧಿಕೃತವಾಗಿ ಹೇಳಿದಂಗಾಯಿತು. ಯಾಕಂದರೆ ಒಂದ್ಸಲ ಕೋರ್ಟ್ಗೆ ಮಾಹಿತಿ ಕೊಡುವಾಗ ಒಪ್ಕೊಂಡಿತ್ತು ಪಾಕಿಸ್ತಾನ, ವಿದೇಶಿ ಪ್ರದೇಶದ ಜವಾಬ್ದಾರಿ ನಾವು ಹೊರೋಕ್ಕಾಗಲ್ಲ ಅಂತ. POKಯಲ್ಲಿ ಒಬ್ಬ ವ್ಯಕ್ತಿಯ ಹೋರಾಟಗಾರನ ಸಾವು ಏನೋ ಸಂಬಂಧಪಟ್ಟ ಕೇಸ್ ಆಗಿತ್ತು. ವಿದೇಶಿ ನೆಲ ಅಂತ POKಯನ್ನು ಹೇಳುವ ಮೂಲಕ POK ನಮ್ಮದಲ್ಲ ಅಂತ ಅಧಿಕೃತಪಡಿಸಿತ್ತು. ಈಗ POKಯ ಬಜೆಟನ್ನೇ ಕಟ್ ಮಾಡಿ, ಅದು ಸಣ್ಣ ಪ್ರಮಾಣದಲ್ಲ, ದೊಡ್ಡ ಮೊತ್ತದಲ್ಲಿ ಬಜೆಟನ್ನು ಏಕಾಏಕಿ ಕಟ್ ಮಾಡಿದೆ ಮೊದಲ ಬಾರಿಗೆ. ಕಾರಣ ಏನು ಅಂತ ಕೇಳಿದ್ರೆ IMF ಕಂಡೀಷನ್ ಹಾಕಿದೆ, ಟೈಟ್ ಮಾಡಿದೆ, ಇದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ POKಯಲ್ಲಿರೋರು ಯಾರು ಹೇಳಿ? ಭಯೋತ್ಪಾದಕರಿಂದ ತುಳುಕ್ತಾ ಇದೆ. ಈಗ ಉಗ್ರರ ಕ್ಯಾಂಪ್ಗಳು ಸದೃಢವಾಗಿ ಬೆಳೆದು ನಿಂತು ಬಿಟ್ಟಿದೆ. POKಯಲ್ಲಿ ಸಾಕಿ ಸಲಹಿ ಹಾಲು ಜೇನು ತುಪ್ಪ ಹಾಕಿ ಅವರು ಬೆಳೆಸಿರುವಂಥ ಭಯೋತ್ಪಾದಕ ಶಿಬಿರಗಳು ಈಗ ಅಲ್ಲಿ ರೆಂಬೆ ಕೊಂಬೆ ಚಾಚಿಕೊಂಡು ಬೃಹತ್ ಮರವಾಗಿ ಬೆಳ್ಕೊಂಡಿವೆ. ಆ POKಗೆ ದುಡ್ಡು ಕೊಟ್ಟರೆ IMF ಸುಮ್ಮನಿರಲ್ಲ, $7 ಬಿಲಿಯನ್ ಕಟ್ ಮಾಡುತ್ತೆ. ಸೊ ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ಅಲ್ಲಿ ಕೊಟ್ಟರೆ IMF ಹೊಡೆತ ತಿನ್ನಬೇಕಾಗತ್ತೆ ಮತ್ತು ಅಲ್ಲಿ ಕೊಡೋದಕ್ಕೆ ದುಡ್ಡು ಕೂಡ ಉಳ್ಕೊಂಡಿಲ್ಲ. ಸೊ ಈಗ ಅವರು ಎಲ್ಲಿ ಹಾಕ್ತಿದ್ದಾರೆ ದೊಡ್ಡ ಮೊತ್ತವನ್ನು ಅಂತ ಕೇಳಿದ್ರೆ CPEC ಪ್ರಾಜೆಕ್ಟ್ ಮೇಲೆ ಹಾಕ್ತಿದ್ದಾರೆ. ಡ್ಯಾಮ್ ಕಟ್ಕೊಡೋದಕ್ಕೆ ಹೆಂಗಾದರೂ ಫಿನಿಷ್ ಮಾಡಿಕೊಡಿ ಅಂತ ಚೀನಾದವರು ಬಂದು ಕೊಡ್ತೀವಿ ಅಂತಿದ್ದಾರೆ, ಬಿಟ್ಟರೆ ಫಿನಿಷ್ ಮಾಡ್ತಿಲ್ಲ. ಈ ಕರಾಚಿ ಕ್ವೆಟಾ ಹೆದ್ದಾರಿಯ ಮೇಲೆ ಹಾಕ್ತಿದ್ದಾರೆ. N25 ಹೈವೇ ಮೇಲೆ ಬಲೂಚಿಸ್ತಾನ್ ಭಾಗದಲ್ಲಿ ಹಾದು ಹೋಗುವಂಥ ಈ ಹೈವೇ CPEC ಪ್ರಾಜೆಕ್ಟ್ಗೆ 1 ಟ್ರಿಲಿಯನ್ ಅಷ್ಟು ಹಣವನ್ನು ಅಲ್ಲಿಗೆ ಹಾಕ್ತಾ ಇದೆ ಇಸ್ಲಾಮಾಬಾದು. ಡೈಮರ್ ಭಾಷಾ ಡ್ಯಾಮನ್ನು ಕಟ್ಕೊಡೋದಕ್ಕೆ ಈಗ ಆ ಹಣವನ್ನು ಹಾಕ್ತಾ ಇದ್ದಾರೆ. POKಯಿಂದ ಕಟ್ ಮಾಡಿರೋದನ್ನು ಹೈದರಾಬಾದ್ ಸುಕ್ಕೂರ್ ಮೋಟರ್ವೇ ಡೆವಲಪ್ ಮಾಡೋದಕ್ಕೆ ಆ ಹಣವನ್ನು ಸುರಿತಿದ್ದಾರೆ. ಇದೆಲ್ಲ CPEC ಪ್ರಾಜೆಕ್ಟ್, ಚೀನಾದ ಜೊತೆಗಿನ ಕಾರಿಡಾರ್ ಪ್ರಾಜೆಕ್ಟ್ನಲ್ಲಿ ಬರೋದು. ಅದಕ್ಕೆ ಹಣವನ್ನು ಸುರಿಯಲಾಗ್ತಿದೆ. ಪಾಕಿಸ್ತಾನ ಈಗ ಚೀನಾವನ್ನು ಹೆಂಗಾದರೂ ಕಾಪಾಡಿಕೊಳ್ಳೋದಕ್ಕೆ POKಯನ್ನು ಕಟ್ ಮಾಡಿಕೊಂಡು ಅಲ್ಲಿಗೆ ತಗೊಂಡು ಹೋಗಿ ಸುರಿತಾ ಇದೆ. ಸೊ POK ಮತ್ತು ಪಾಕಿಸ್ತಾನದ ನಂಟು ಈಗ ಅರ್ಧ ಕಟ್ಟಾಗಿದೆ, ಜೋತಾಡ್ತಾ ಇದೆ. ಅರ್ಧ ಕಟ್ಟಾಗಿ ಕೆಳಗಡೆ ಉದುರೋದಕ್ಕೆ ಜೋತಾಡ್ತಿರೋ ಪರಿಸ್ಥಿತಿ. ಸೊ ಭಾರತ ಕೊಟ್ಟ ಹೊಡೆತಕ್ಕೆ POK ಅರ್ಧ ಕೈ ತಪ್ಪಿದೆ ಈಗ ಪಾಕ್ನಿಂದ. IMF ಮೇಲೆ ಹಾಕಿದ ಒತ್ತಡ ಯಶಸ್ವಿಯಾಗಿ ಪರಿಣಾಮವನ್ನು ಬೀರಿದೆ ಮತ್ತು ಆ ಭಯೋತ್ಪಾದಕರ ಎಫೆಕ್ಟು ಪಾಕಿಸ್ತಾನವನ್ನು ಕೊನೆಗೂ ಶೇಕ್ ಮಾಡಿ ಇವರ ಸಹವಾಸ ನಮ್ಮ ಹತ್ರ ಇನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಬಿಸಿಯನ್ನು ಮುಟ್ಟಿಸಿದೆ. ಭಯೋತ್ಪಾದಕರ ಸಲಹೋದು ಬಿಟ್ಟು ಬಿಡ್ತಾರೆ ಅವರು ಅಂತಲ್ಲ, ಆದರೆ POK ವಿಚಾರದಲ್ಲಂತೂ ಈಗ ಒಂದು ಹೆಜ್ಜೆ ಹಿಂದಿಟ್ಟಿದೆ ಪಾಕಿಸ್ತಾನ. ಇದು ರೈಟ್ ಟೈಮ್ ಭಾರತಕ್ಕೆ. ನೋಡಿ ಯಾವ ಸಮಯದಲ್ಲಿ ಇದಾಗ್ತಿದೆ ಅಂದರೆ ಕಾಶ್ಮೀರದಲ್ಲಿ ಜಗತ್ತಿನ ಅತಿ ಎತ್ತರದ ರೈಲ್ವೆ ಬ್ರಿಡ್ಜನ್ನು ಮೊನ್ನೆ ಅಷ್ಟೇ ಲೋಕಾರ್ಪಣೆಗೊಳಿಸಿದ್ರು, ಚಿನಾಬ್ ಬ್ರಿಡ್ಜ್. ಅದು ಮತ್ತು ಜಮ್ಮು ಕಾಶ್ಮೀರದ ಭವಿಷ್ಯವನ್ನು ಬದಲಿಸುವಂಥ ಬ್ರಿಡ್ಜು. ಇದು ಹೊಸ ಕಾಶ್ಮೀರ. ಇನ್ನು ಮುಂದೆ ಇಷ್ಟು ದಿನ ಇದ್ದಿದ್ದೇ ಒಂದು, ಇನ್ನು ಮುಂದೆ ಆಗೋದೇ ಒಂದು ಅನ್ನೋ ಮಟ್ಟಿಗೆ ಭವಿಷ್ಯವನ್ನು ಬರೆದಿರುವ, ಬಾಂಬ್ ಬ್ಲಾಸ್ಟ್ ಪ್ರೂಫ್ ಆಗಿ ಭೂಕಂಪ ಬಿರುಗಾಳಿಗೂ ಜಗ್ಗದಂತಹ ಒಂದು ರೈಲ್ವೆ ಬ್ರಿಡ್ಜ್ ಆಯ್ತಲ್ಲಿ. ಇದುವರೆಗೆ ಇತಿಹಾಸದಲ್ಲಿ ಸ್ವತಂತ್ರ ಭಾರತ ಕಂಡು ಕೇಳರಿದ ಬ್ರಿಡ್ಜ್, ಬ್ರಿಟಿಷರು ಕಟ್ಟೋದಕ್ಕಾಗದಂತಹ ಬ್ರಿಡ್ಜನ್ನು ಮೋದಿ ಮಾಡಿ ತೋರಿಸಿದ್ರು ಅಂತ ಒಮರ್ ಅಬ್ದುಲ್ಲಾ ಹಾಡಿ ಹೊಗಳಿದ್ರು. ರಾಜಕೀಯ ದ್ವೇಷ ಮತ್ತೊಂದನ್ನು ಬದಿಗೊತ್ತಿ ಇದು ನಿಮ್ಮಿಂದ ಸಾಧ್ಯವಾಯಿತು ಅಂತ
ಹಾಡಿ ಹೊಗಳಿದ್ರು. ಅಲ್ಲಿ 46,000 ಕೋಟಿ ಹತ್ತತ್ರ ಎಲ್ಲ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇಡೀ ಕಾಶ್ಮೀರಕ್ಕೆ ಅದು ದೇಶದ ಜೊತೆಗೆ ಉಳಿದ ದೇಶದ ಭಾಗದ ಜೊತೆಗೆ ರೈಲ್ವೆ ಸಂಪರ್ಕವನ್ನು ಒದಗಿಸುವ ಮೂಲಕ ಇನ್ನು ಮುಂದೆ ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಕಡಿಮೆ ಮಾಡುತ್ತೆ, ಉದ್ಯಮವನ್ನು ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಮಾಡುತ್ತೆ, ಪ್ರವಾಸೋದ್ಯಮ ಕಂಡು ಕೇಳರಿಯದ ರೀತಿಯಲ್ಲಿ ಇನ್ನು ಮುಂದೆ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಪಹಲ್ಗಾಮ್ ದಾಳಿ ಮಾಡಿ ನಾವೆಲ್ಲ ಮುಗಿಸ್ಬಿಡ್ತೀವಿ ಕಾಶ್ಮೀರವನ್ನು ಅಂತ ಇವರು ಅಂದ್ಕೊಂಡಿದ್ರೆ ಅವರ ತಲೆ ಮೇಲೆ ಹೊಳೆಯೋ ರೀತಿಯಲ್ಲಿ ಪ್ರಾಜೆಕ್ಟು ಲೋಕಾರ್ಪಣೆಗೊಂಡಿದೆ. ಶುರುವಾಗಿದೆ ಅಲ್ಲ, ಲೋಕಾರ್ಪಣೆಗೊಂಡಿದೆ. ಆ ಬ್ರಿಡ್ಜ್ ನೋಡೋದಕ್ಕೆ ದೇಶ ವಿದೇಶಗಳಿಂದ ಜನ ಬರಬೇಕಿನ್ನು ಮುಂದೆ. ಅಂಥದ್ದೊಂದು ಎಂಜಿನಿಯರಿಂಗ್ ಅದ್ಭುತವನ್ನು ನಿರ್ಮಿಸಿ ತೋರಿಸಿದ್ದಾರೆ. ಅಂಥ ಸವಾಲಿನ ಪ್ರದೇಶದಲ್ಲಿ ಟನಲ್ ಮೂಲಕ, ಬ್ರಿಡ್ಜ್ಗಳ ಮೂಲಕ, ರೈಲ್ವೆ ಲಿಂಕನ್ನು ಕೊಡುವ ಮೂಲಕ ಕಾಶ್ಮೀರದ ಭವಿಷ್ಯ ಬದಲಾಗಿದೆ. ಈ ಟೈಮಲ್ಲಿ POK ಬಜೆಟ್ ಕಟ್ ಮಾಡಿಕೊಂಡು ಪಾಕಿಸ್ತಾನದ ವಿರುದ್ಧ ಮುಗಿಬಿದ್ದಿದೆ. ಈಗ ಈ ಕಾಶ್ಮೀರ, ಮೇನ್ಲ್ಯಾಂಡ್ ಕಾಶ್ಮೀರದ ನೋಡಿ, POK ನೋಡಿ, ಪಾಕಿಸ್ತಾನದ ಜೊತೆಗಿನ ಸಂಪೂರ್ಣ ನಂಟನ್ನು ಕಳೆದುಕೊಂಡು ಬೇರೆಯಾಗೋದಕ್ಕೆ, ಭಾರತದ ತೆಕ್ಕೆಗೆ ಮತ್ತೆ ಬೀಳೋದಕ್ಕೆ, ಅಂದರೆ ನಮ್ಮದೇ ಅದು ಅವಿಭಾಜ್ಯ ಅಂಗ, ಅದು ಡೌಟೇ ಇಲ್ಲ. ಆದರೆ ಸಂಪೂರ್ಣವಾಗಿ ಯಾವುದೇ ಡಿಸ್ಪ್ಯೂಟ್ ಇಲ್ಲದೆ ನಮ್ಮದಾಗೋದಕ್ಕೆ ಅಲ್ಲಿ ವಾತಾವರಣ ಸೃಷ್ಟಿಯಾಗಿದ್ದು ಜನ ತೀವ್ರ ಸ್ವರೂಪದ ಹೋರಾಟ ಶುರು ಮಾಡಿದ್ದಾರೆ. ಭಾರತ ರೈಟ್ ಆ್ಯಕ್ಷನನ್ನು ರೈಟ್ ಟೈಮಲ್ಲಿ ತೊಗೊಂಡಿದೆ. ರಾಜನಾಥ್ ಸಿಂಗ್ ಅವ್ರು ಹೇಳಿದ್ದನ್ನೇ, ಮುಹೂರ್ತ ಬಂದಿದೆ, POK ನಮ್ಮದಾಗಲಿದೆ ಅಂತ. ಮತ್ತು ಆಪರೇಷನ್ ಸಿಂಧೂರ ಬಳಿಕ ರಿಪೀಟೆಡ್ಲಿ ಹೇಳ್ತಿದ್ದಾರೆ ಮೋದಿ, POKದು ಮಾತ್ರ ಉಳ್ಕೊಂಡಿದೆ, ಇನ್ನು ಪಾಕಿಸ್ತಾನದ ಜೊತೆಗೆ ಅದಾಗತ್ತೆ ಅಂತ. ಹಾಗಾಗಿ POKಗೆ ಸಂಬಂಧಪಟ್ಟಂತೆ ಇದು ಅತಿ ದೊಡ್ಡ ಬೆಳವಣಿಗೆ ಸದ್ಯದ ಕೆಲವು ವರ್ಷಗಳಲ್ಲಿ ನೋಡೋದಕ್ಕೆ ಹೋದರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.